ಕೂಡ ಇಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇದೆ. ಅದು ಮಾತಿನ ಮುಖೇಣವಾಗಿ ಒಂದು ಸಾಂಸ್ಕೃತಿಕ ಚಿಂತನೆಯ ಹಬ್ಬ ಅಂತ ನಾನು ಭಾವಿಸಿದ್ದೇನೆ. ಹಾಗೇನೆ ಕನಕನ ಬಗ್ಗೆ ನಾನು ಯೋಚನೆ ಮಾಡಬೇಕಾದಾಗಲೆಲ್ಲ ನಮ್ಮ ದೇಶದ ಸಾಂಸ್ಕೃತಿಕ ದಬ್ಬಾಳಿಕೆಯ ವಿರುದ್ಧವಾಗಿ ಸಿಡಿದೆದ್ದು ಬೇರೆ ಬೇರೆ ರೀತಿಯಲ್ಲಿ ಜೀವನ ಕ್ರಮಗಳನ್ನು ಕಟ್ಟಿಕೊಳ್ಳುವುದಕ್ಕೆ ದಾರಿ ತೋರಿಸಿರ್ತಕ್ಕಂಥ ಮಹಾಂತರುಗಳೆಲ್ಲರ ಸಾಲು ಕೂಡ ನೆನಪಾಗುತ್ತೆ. ಮಹಾವೀರನಿಂದ ಮೊದಲುಗೊಂಡಂತೆ ಬುದ್ಧನನ್ನು ಒಳಗೊಂಡು, ಬಸವಣ್ಣನನ್ನು ಒಳಗೊಂಡು, ಗುರುನಾನಕರನ್ನು ಒಳಗೊಂಡಂತೆ ಆನಂತರದಲ್ಲಿ ಆ ಪದ್ಧತಿಯೊಳಗೆ ಬರ್ತಕ್ಕಂಥ ಚಾರ್ವಾಕರು, ಆಜೀವಕರು, ನಾಥರು, ಸಿದ್ಧರು, ಆರೂಢರು ಇತ್ಯಾದಿ ಆಗಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಸಾಂಸ್ಕೃತಿಕ ದಬ್ಬಾಳಿಕೆಯ ವಿರುದ್ಧವಾಗಿ ಕೊಡುವುದಕ್ಕೆ ತೊಡಗಿದವರು. ನಾನು ಯಾಕೆ ಸಾಂಸ್ಕೃತಿಕ ಅಂತ ಬಳಸ್ತಾ ಇದ್ದೀನಿ ಅಂತಂದಾಗ ಇವತ್ತಿಗೂ ಕೂಡ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾವು ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ನರಳುತ್ತಿದ್ದೇವೆ. ಆ ಚಾತುರ್ವರ್ಣ ವ್ಯವಸ್ಥೆಯ ಸಾಂಸ್ಕೃತಿಕ ಗುಲಾಮಗಿರಿಯನ್ನೇನೆ ಅದನ್ನ ದಾಟಿಸುವುದಕ್ಕೆ ಪ್ರಯತ್ನ ಪಟ್ಟವರೊಳಗೆ ಇವರೆಲ್ಲರೂ ಕೂಡ ಬರ್ತಾರೆ. ನಾನು ಇದುವರೆಗೆ ಪ್ರಸ್ತಾಪಿಸಿದವರೆಲ್ಲರೂ ಕೂಡ ಹೊರಗಿನಿಂದ ಅದನ್ನು ವಿರೋಧಿಸಿದವರು. ಆದರೆ ಒಳಗಿನಿಂದ ವಿರೋಧಿಸಿದ ವ್ಯಕ್ತಿಗಳಲ್ಲಿ ಕನಕದಾಸರು ಕೂಡ ಒಬ್ಬರು. ಅರ್ಥಾತ್ ವೈದಿಕ ವ್ಯವಸ್ಥೆ ಏನಿದೆಯೋ, ಚಾತುರ್ವರ್ಣ ವ್ಯವಸ್ಥೆ ಏನಿದೆಯೋ ಅದರ ಒಳಕ್ಕೆ ಸೇರಿಕೊಂಡ ರೀತಿಯೊಳಗೆ ಅವರು ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಬಂದರು. ಬೌದ್ಧಿಕವಾಗಿ ಇವರಿಗೆ ಅದು ಸಾಧ್ಯವಾಗಿಲ್ಲ. ಒಳಗಿತ್ತು ವಿರೋಧಿಸಿದ್ರಲ್ಲ, ಅದು ಸಾಧ್ಯವಾಗಿಲ್ಲ. ಆದರೂ ಕೂಡ ಇವರ ಪ್ರಯತ್ನ, ಇವರ ಹೋರಾಟ ಹೇಗಿದೆ ಅಂತಂದ್ರೆ ಕೈಗಳನ್ನು ಕಟ್ಟಿಸಿಕೊಂಡು ಒಂದು ರೀತಿಯೊಳಗೆ ಕುಸ್ತಿಗೆ ಬಿಟ್ಟ ಜಟ್ಟಿಯ ರೀತಿಯೊಳಗಿನ ಹೋರಾಟ ಅಂತ ನನಗನ್ಸುತ್ತೆ. ಆ ಕಾರಣದಿಂದಲೇ ಅವರ ರಚನೆಗಳಲ್ಲಿ ದ್ವೈತವನ್ನ ಕುರಿತಂತೆ ಬರುವ ಎಲ್ಲ ಚಿಂತನೆಗಳು ಕೂಡ ದಾಸ್ಯವನ್ನ ಒಂದು ರೀತಿಯಲ್ಲಿ ಒಂದು ಹಂತದೊಳಗೆ ಒಪ್ಪಿಕೊಂಡ ರೀತಿಯೊಳಗೆ ನಾವು. ಆದ್ರೆ ಅದನ್ನು ವಿರೋಧಿಸಿ ಅವರು ಪ್ರತಿಭಟಿಸಿದಂತೆ ಒಂದು ಸಮಾನತೆಯನ್ನು ತರುವುದಕ್ಕೆ ಆಶಿಸಿದ್ರಲ್ಲ, ಒಳಗೇನೆ ಆಶಿಸಿದ್ರಲ್ಲ, ಅವರ ಚಿಂತನೆಗೆ ಪ್ರಖರತೆ ಇದೆ. ಆದರೆ ವ್ಯವಸ್ಥೆ ಆ ಪ್ರಖರತೆಯನ್ನು ವೇಗದಲ್ಲಿ ಒಂದೆರಡು ಮೂರು ವಿಷಯಗಳನ್ನು ಪ್ರಸ್ತಾಪಿಸಿದ ರೀತಿಯೊಳಗೆ ನಾನು ಮಾತು ಮುಗಿಸ್ತೇನೆ. ಇಲ್ಲ, ಯಾಕೆಂದ್ರೆ ನಾಟಕ ನೋಡೋಕೆ ಕುತೂಹಲ, ಅವರಿಗೂ ಕೂಡ ಸಮಯ, ಮಳೆ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆದಷ್ಟು ಬೇಗದಲ್ಲಿ ಕಾರ್ಯಕ್ರಮ